ಕಳೆದ ಅವಧಿಯಲ್ಲಿ ಗ್ರಾಮ ಗ್ರಾಮಕ್ಕೆ ಭದ್ರಾ ನದಿಯಿಂದ ಕುಡಿಯೋ ನೀರು ಕೊಡೋದಕ್ಕೆ 1400 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ವಿ. ಅದ್ರದ್ದು ಕೆಲಸ ಊರು ತುಂಬಾ ಈ ಓವರ್ ಹೆಡ್ ಟ್ಯಾಂಕ್ ಕಟ್ಟಿ ನಲ್ಲಿ ಹಾಕ್ತಾ ಇದಾರಲ್ಲ, ಆ 1400 ಕೋಟಿ ರೂಪಾಯಿ ಇದೆ. ಈ ಕಣಿವೆಹಳ್ಳಿಗೆ 91 ಲಕ್ಷ ರೂಪಾಯಿ ಆ ಒಂದು ಯೋಜನೆಯಲ್ಲಿ ಮನೆ ಮನೆಗೆ ನಲ್ಲಿ ಹಾಕಿ ಓವರ್ ಹೆಡ್ ಟ್ಯಾಂಕ್ ಕಟ್ಟಿ ನೀರು ಕೊಡೋದಕ್ಕೆ ಈ ಕಣಿವೆಹಳ್ಳಿ ಗ್ರಾಮಕ್ಕೆ 91 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ವಿ. ನಾವು ಗ್ರಾಮಕ್ಕೆ ಬಂದಾಗ ಊರಿನವ್ರು ತೋರಿಸಿರೋ ಎಲ್ಲ ಊರೊಳಗೂ ಕಾಂಕ್ರೀಟ್ ರೋಡ್ ಮಾಡಿದಿರ ಕಾರಣ ನಮ್ದು ಡಾರೆಲ್ಲ ಕಿತ್ತೋಯ್ತೆ ಮಾಡಕ್ಕಲ್ವಾ ಅಂತ ಕೇಳಿದ್ರಿ. ಅವತ್ತು ನಾನು 25 ಲಕ್ಷ ರೂಪಾಯಿ ಊರೊಳಗಿನ ಕಾಂಕ್ರೀಟ್ ರಸ್ತೆಗೆ ಅಂತ ಸ್ಯಾಂಕ್ಷನ್ ಮಾಡಿಸಿದ್ದೆ. ನೀವು ಅವಾಗ ದೇವಸ್ಥಾನ ಕೆಲಸ ನಡೀತಾ ಇದೆ, ಬೇರೆ ಕಡೆ ಮಾಡಿ ಅಂತ ಬೇರೆ ಕಡೆ ಮಾಡಿಸ್ಕೊಂಡ್ರಂತೆ. ನಾನು ಮದುವೆ ಕೇಳಿದೆ, ನಾನು 25 ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ್ನಲ್ಲ ಏನ್ರ ಮಾಡಿದ್ರಿ ನೀವು ಅಂತ ಕೇಳಿದೆ. ಈಗ ನೋಡಿದ್ರೆ ಮಣ್ಣ ಹಾಕೊಂಡಿದ್ದೀರಲ್ಲ ಇದು ಸುತ್ತವ ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು, ಅಣ್ಣ ಹೊರಗಡೆಗೆ ಮಾಡಿದೀವಿ ಕಾರಣ ಈ ಕೆಲಸ ನಡೀತಿತ್ತು ಅಂತ ಹೇಳಿ ಮತ್ತೆ ನೀನೇ ಹಾಕೊಡ್ಬೇಕು ಅಂತ ಕೇಳಿದ್ರು. ಅಲ್ಲಿಗೆ ಆ ರೀತಿ ಸ್ಯಾಂಕ್ಷನ್ ಮಾಡೋದು ಅಲ್ದಲೇನೆ ಕನಕ ಭವನಕ್ಕೆ ಇಲ್ಲಿ ಹೊರಗಡೆ 12 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಕೊಟ್ಟಿದ್ದೇವೆ. ಇದಲ್ಲದೆ ಕಡೂರು, ತರೀಕೆರೆ, ಚಿಕ್ಕಮಗಳೂರು ತಾಲೂಕಿನ ಎಲ್ಲಾ ಕೆರೆಗಳನ್ನು ನೀರು ತುಂಬಿಸೋದಕ್ಕೆ ಕೆರೆ ನೀರು ತುಂಬಿಸುವ ಯೋಜನೆಗೆ 1281 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಅದ್ರ ಕೆಲಸನೂ ಕೂಡ ವೇಗಗತಿಯಲ್ಲಿ ನಡೀತಾ ಇದೆ. ಇದೆಲ್ಲ ಯಾಕೆ ಹೇಳಬೇಕಾಯ್ತು ಅಂದ್ರೆ, ಕೆಲವೊಮ್ಮೆ ಸತ್ಯ ಮನೇಲಿ ಕೂತ್ಕೊಂಡು ಸುಳ್ಳು ಊರೆಲ್ಲ ಸುತ್ತಾಡಬಾರ್ದು ಅನ್ನೋ ಕಾರಣಕ್ಕೆ ಈ ವಿಷಯವನ್ನು ಹೇಳಿದ್ದೇನೆ. ಇದ್ರ ಮೇಲೆ ಒಂದೇ ಮಾತು ಹೇಳೋದು, ಒಗ್ಗಟ್ಟಿನಲ್ಲಿ ಬಲ ಇದೆ. 5 ಬೆರಳು ಬೇರೆ ಬೇರೆ ಇದ್ರೆ ಏನು ಮಾಡಕ್ಕಾಗಲ್ಲ. ಒಟ್ಟಿಗೆ ಸೇರಿದ್ರೆ ಮುಷ್ಟಿ ಆಗತ್ತೆ, ಶಕ್ತಿ ಬರುತ್ತೆ. ಯಾವ್ದನ್ನಾರು ಹಿಡ್ಕೋಬೇಕು ಅಂದ್ರೆ 1 ಬೆರಳಲ್ಲಿ ಎತ್ತಕ್ಕಾಗತ್ತಾ? ಒಂದು ಕೊಡ ಇಟ್ಟು ಆ ಕೊಡನ 1 ಬೆರಳಲ್ಲಿ ಇಡಿ ಅಂದ್ರೆ ಹೆಬ್ಬೆಟ್ಟು ಎತ್ತಕ್ಕಾಗಲ್ಲ, ಕಿರುಬೆರಳು ಎತ್ತಕ್ಕಾಗಲ್ಲ, ತೋರು ಬೆರಳು ಎತ್ತಕ್ಕಾಗಲ್ಲ, ಉಂಗುರು ಬೆರಳು ಎತ್ತಕ್ಕಾಗಲ್ಲ, ಮಧ್ಯದ ಬೆರಳು ಎತ್ತಕ್ಕಾಗಲ್ಲ. 5 ಬೆರಳು ಸೇರ್ಕೊಂಡ್ರೆ ಭಾರವನ್ನು ಕೂಡ ಎತ್ತುತ್ತವೆ. ಹಾಗಾಗಿ ಈ ಊರಿನಲ್ಲಿರುವ ವಿವಿಧ ಸಮುದಾಯಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂತ ಬಂಧುತ್ವದ ಭಾವವನ್ನ ಬೆಳೆಸ್ಕೊಂಡ್ರೆ ಆಗ ಮಾತ್ರ ಊರಲ್ಲಿ ಒಗ್ಗಟ್ಟು ಬರುತ್ತೆ.